ಡಿಮ್ಯಾಂಡ್ ಮಾಡಿರೋಂಥದ್ದು, ಹಣ ಕೊಡಿ ಅಂತ ಹೇಳಿರೋದು, ಮತ್ತು ಯಾವ ಕಾರಣಕ್ಕೆ ಹಣ ಡಿಮ್ಯಾಂಡ್ ಮಾಡ್ತಿದ್ರು ಅನ್ನೋದೆಲ್ಲ ಸ್ಪಷ್ಟ ಆದ ಹಿನ್ನೆಲೆಯಲ್ಲಿ ಒಟ್ಟು 5 ಜನರನ್ನು ವಶಕ್ಕೆ ತೊಗೊಂಡಿದ್ದೀವಿ. ಹುಬ್ಬಳ್ಳಿಯಲ್ಲಿ ಫೇಕ್ ಆರ್ಟಿಐ ಕಾರ್ಯಕರ್ತನ ಬಂಧನ. ಹಣ ಸ್ವೀಕರಿಸುವಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದ ಖದೀಮರ ಗ್ಯಾಂಗ್. ಇತ್ತೀಚೆಗಂತೂ ಗಲ್ಲಿಗೊಬ್ಬ ಆರ್ಟಿಐ ಕಾರ್ಯಕರ್ತರು ಹುಟ್ಟಿಕೊಂಡಿದ್ದಾರೆ ಕಣ್ರಿ. ಅದರಲ್ಲೂ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ಹೆಸರಿನಲ್ಲಿ ಒಳ್ಳೆಯವರಿಗೆ ಕೆಟ್ಟವರಿಗೆ ಬ್ಲ್ಯಾಕ್ ಮೇಲ್ ಮಾಡುತ್ತಿರೋರ ಸಂಖ್ಯೆ ಹೆಚ್ಚಾಗಿದೆ. ಆದರೆ ತಾವೊಬ್ಬರು ಆರ್ಟಿಐ ಕಾರ್ಯಕರ್ತರು ಅಂತ ಹೇಳಿಕೊಂಡು ವಸೂಲಿ ಮಾಡಬೇಕಾದ್ರೆ ಹುಬ್ಬಳ್ಳಿ ಪೊಲೀಸರ ಕೈಗೆ ಖದೀಮರ ಗ್ಯಾಂಗ್ ಸಿಕ್ಕಿಬಿದ್ದಿದೆ ನೋಡಿ. ಹೀಗೆ ವಿಡಿಯೋ ಮತ್ತು ಫೋಟೋದಲ್ಲಿ ಕಾಣ್ತಿರುವ ಇವರನ್ನ ಸರಿಯಾಗಿ ನೋಡ್ಬಿಡಿ. ದೇಶದಲ್ಲಿ ಮೈ ಬಗ್ಗಿಸಿ ಕೆಲಸ ಮಾಡಿದ್ರೆ ಸಾಕಷ್ಟು ಕೆಲಸ ಇವೆ ಕಣ್ರಿ. ಆದ್ರೆ ಈ ಹಲ್ಕಾಗಳು ಆರಾಮವಾಗಿ ಹಣ ಸಂಪಾದನೆ ಮಾಡೋದಕ್ಕೆ ಶಾರ್ಟ್ ಕಟ್ ಮಾರ್ಗವನ್ನ ಹುಡುಕಿಕೊಂಡಿದ್ರು. ತಾನೊಬ್ಬ ಆರ್ಟಿಐ ಕಾರ್ಯಕರ್ತರೆಂದು ಹೇಳಿಕೊಂಡು ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಮತ್ತು ಸಂಘ ಸಂಸ್ಥೆಗಳಲ್ಲಿ ಬ್ಲ್ಯಾಕ್ ಮೇಲ್ ಮಾಡುತ್ತಿದ್ರು. ಇವರನ್ನ ನಿಜವಾಗಿಯೂ ಆರ್ಟಿಐ ಕಾರ್ಯಕರ್ತರೆಂದು ತಿಳಿದು ಈಗಾಗಲೇ ಸಾಕಷ್ಟು ಜನರು ಹಣವನ್ನ ಕೊಟ್ಟಿದ್ದಾರಂತೆ. ಆದ್ರೆ ಹುಬ್ಬಳ್ಳಿಯಲ್ಲಿ ಇದೇ ದಂಧೆ ಇವರು ಮುಂದುವರಿಸಿದ್ರು. ಕಳ್ಳ ಎಷ್ಟೇ ಚಾಲಾಕಿ ಇದ್ರೂ ಒಂದಲ್ಲ ಒಂದು ದಿನ ಪೊಲೀಸರ ಕೈಗೆ ಸಿಕ್ಕೇ ಸಿಗ್ತಾನೆ. ಕಳ್ಳರು ಚಾಪೆ ಕೆಳಗೆ ನುಗ್ಗಿದ್ರೆ ನಮ್ಮ ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿ ಇಂಥವರನ್ನ ಸದೆಬಡಿಯುತ್ತಾರೆ. ಹುಬ್ಬಳ್ಳಿ ಕಮಿಷನರ್ ಶಶಿಕುಮಾರ್ ಸಿಬ್ಬಂದಿಗಳ ಮಿಂಚಿನ ಕಾರ್ಯಾಚರಣೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ರು ಫೇಕ್ ಆರ್ಟಿಐ ಕಾರ್ಯಕರ್ತರು. ಹೌದು, ಹುಬ್ಬಳ್ಳಿ ಧಾರವಾಡದಲ್ಲಿ ಏನೇ ದೊಡ್ಡ ಘಟನೆ ನಡೆದರೂ ನೋ ಕಾಂಪ್ರಮೈಸ್. ಮುಲಾಜಿಲ್ಲದೆ ಆರೋಪಿಗಳನ್ನ ಸದೆ ಬಿಡಿಯುವಲ್ಲಿ ಹುಬ್ಬಳ್ಳಿ ಪೊಲೀಸರು ಮುಂದೆ ಇರ್ತಾರೆ. ಅದರಲ್ಲೂ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಹೆಸರು ಕೇಳಿದ್ರೆ ಖದೀಮರ ಬಟ್ಟೆಗಳು ಈಗಲೂ ಒದ್ದೆಯಾಗುತ್ತವೆ. ಖದೀಮರು ಸಿಕ್ಕಿ ಬಿದ್ದಿದ್ದು ಹೇಗೆ ಗೊತ್ತಾ? ಖದೀಮರು ಸಿಕ್ಕಿ ಬಿದ್ದಿದ್ದು ಬಲು ರೋಚಕ. ಇವರು ಹುಬ್ಬಳ್ಳಿ ಆರ್ಟಿಐ ಕಾರ್ಯಕರ್ತರ ಹೆಸರಿನಲ್ಲಿ ಸುಲಿಗೆ ಮಾಡುತ್ತಿದ್ರು. ಹುಬ್ಬಳ್ಳಿಯಲ್ಲಿ ಸಮೃದ್ಧಿ ಕೋಆಪರೇಟಿವ್ ಸೊಸೈಟಿಯಲ್ಲಿ ಲೋಪದೋಷಗಳಿವೆ, ನಮಗೆ ದೊಡ್ಡ ಸಂಘಟನೆಗಳು ಗೊತ್ತು, ರಾಜಕಾರಣಿಗಳು ಗೊತ್ತು, ನಿಮ್ಮ ಬ್ಯಾಂಕ್ ದಿವಾಳಿ ಮಾಡೋದಾಗಿ ಹೇಳಿಕೊಳ್ಳುತ್ತಿದ್ರು. ಈ ವಿಚಾರವನ್ನ ಮಾಧ್ಯಮಕ್ಕೆ ನೀಡಿ ಕೋಆಪರೇಟಿವ್ ಹೆಸರನ್ನ ಹಾಳು ಮಾಡುತ್ತೇವೆ ಅಂತ ಬ್ಲ್ಯಾಕ್ ಮೇಲ್ ಕೂಡ ಮಾಡುತ್ತಿದ್ರು. ಅಲ್ಲದೆ 1 ಕೋಟಿ ರೂಪಾಯಿ ಹಣಕ್ಕೆ ಬೇಡಿಕೆ ಕೂಡ ಇಟ್ಟಿದ್ರು ಈ ಗ್ಯಾಂಗ್. ಇಲ್ಲಿ ಈ ಸಂಸ್ಥೆ ಜೊತೆ ಭಾಳ ಹತ್ತಿರದಿಂದ ಗುರುತಿಸ್ಕೊಂಡಿದ್ದಾರಂತೆ. ಅವನೇನು ಎಂಪ್ಲಾಯ್ ಆಗಿದ್ದ ಅದನ್ನೆಲ್ಲ ತೊಗೋತಾ ಇದ್ದೀವಿ ಡೀಟೇಲ್ಸ್. ಯಾಕಂದರೆ ಭಾಳ ಸ್ಪಷ್ಟವಾಗಿ ಆಡಿಯೋ ಮತ್ತು ವಿಜುವಲ್ ನಮಗೆ ಸಿಕ್ಕ ಹಿನ್ನೆಲೆಯಲ್ಲಿ ಅದರಲ್ಲಿ ಹಣ ಡಿಮ್ಯಾಂಡ್ ಮಾಡಿರೋಂಥದ್ದು, ಹಣ ಕೊಡಿ ಅಂತ ಹೇಳಿರೋದು, ಮತ್ತು ಯಾವ ಕಾರಣಕ್ಕೆ ಹಣ ಡಿಮ್ಯಾಂಡ್ ಮಾಡ್ತಿದ್ರು ಅನ್ನೋಂಥದ್ದೆಲ್ಲ ಸ್ಪಷ್ಟ ಆದ ಹಿನ್ನೆಲೆಯಲ್ಲಿ ಒಟ್ಟು 5 ಜನರನ್ನು ವಶಕ್ಕೆ ತೊಗೊಂಡಿದ್ದೀವಿ. ಅವ್ರದ್ದು ಈ ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ಕಂಡು ಬಂದ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೀನಿ. ಮತ್ತು ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಇದರ ಸಂಪೂರ್ಣ ಒಂದು ಹಿನ್ನೆಲೆ ಏನಿದೆ ಅನ್ನೋಂಥದ್ದು, ಮತ್ತು ಇನ್ನೂ ಬೇರೆ ಯಾರಿಗಾದ್ರೂ ಈ ಥರ ತೊಂದರೆ ಮಾಡಿದ್ರು ಅನ್ನೋಂಥದ್ದು ಕೂಡ ಪತ್ತೆ ಮಾಡಲಾಗುತ್ತೆ. ದೂರಿನ ಮೇರೆಗೆ ಹುಬ್ಬಳ್ಳಿ ಪೊಲೀಸರು ಹೊಂಚು ಹಾಕಿ ಕಾಯುತ್ತಿದ್ರು ಕಣ್ರಿ. ಇದೇ ವೇಳೆ ಹಣ ಪಡೆಯೋಕೆ ಬಂದಿದ್ದ ಖದೀಮರ ಗ್ಯಾಂಗ್ ಅನ್ನ ಹುಬ್ಬಳ್ಳಿ ಗೋಕುಲ್ ರೋಡ್ ಪೊಲೀಸರು ಬಂಧಿಸಿ ಅಂಡರ್ ಮಾಡಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದವರಲ್ಲಿ ಗದಗ್ ಮೂಲದ ಮಂಜುನಾಥ್ ಹದ್ದಣ್ಣವರ್, ಮುಂಡಗೋಡ್ ಮೂಲದ ವೀರೇಶ್ ಲಿಂಗದಾಳ್, ಮಹಾದೇವ್ ಲಿಂಗದಾಳ್ ಬಂಧಿತ ಆರೋಪಿಗಳು. ಈ ಹಿಂದೆ ಕೂಡ ಒಂದು ಪ್ರಕರಣ ನಮ್ಮಲ್ಲಿ ಸಬರ್ಬನ್ನಲ್ಲಿ ಒಂದು ಇದೇ ರೀತಿ ಪ್ರಕರಣ ಸೇಮ್ ಕೆಲವು ಆರೋಪಿಗಳ ಮೇಲೆ ಆಗಿತ್ತು. ಸೊ ಅದ್ರದ್ದು ಏನಿದೆ ಸ್ಟೇಟಸ್ ತಿಳ್ಕೊತೀನಿ. ಮತ್ತು ಬೇರೆ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ ಇದೇ ರೀತಿ ಅವರು ಥ್ರೆಟನ್ ಮಾಡೋವಂಥ ಒಂದು ಹ್ಯಾಬಿಚುವಲ್ ಅಫೆಂಡರ್ಸ್ ಅನ್ನುವಂಥದ್ದನ್ನು ಕಂಪ್ಲೇಂಟ್ಸ್ ಹೇಳಿದ್ದಾರೆ. ಅದ್ರ ಸತ್ಯಾಸತ್ಯತೆ ಏನಿದೆ ಅದನ್ನು ಪತ್ತೆ ಮಾಡುವಂಥ ಕೆಲಸ ಮಾಡಲಾಗುತ್ತೆ.
ಇದಷ್ಟೇ ಅಲ್ಲದೆ ನಕಲಿ ಆರ್ಟಿಐ ಕಾರ್ಯಕರ್ತರ ಗ್ಯಾಂಗ್ ಒಂದಿದೆ ಅಂತೆ. ಅವರನ್ನ ಆದಷ್ಟು ಬೇಗ ಹುಡುಕಿ ಬಂಧಿಸುವ ಭರವಸೆಯನ್ನ ಕಮಿಷನರ್ ಶಶಿಕುಮಾರ್ ನೀಡಿದ್ದಾರೆ. ಇಂಥ ನಕಲಿ ಆರ್ಟಿಐ ಕಾರ್ಯಕರ್ತರು ನಿಮ್ಮ ಸುತ್ತಲೂ ಇರ್ತಾರೆ. ಯಾವುದಕ್ಕೂ ಎಚ್ಚರಿಕೆಯಿಂದ ಇರಿ. ಬ್ಯೂರೋ ನ್ಯೂಸ್, ಬಿಗ್ ಟಿವಿ ಕರ್ನಾಟಕ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.